ನಿನ್ನ ದೂರ ಮಾಡ್ಕೊಳಕ್ಕಲ್ಲ, ನಿನ್ನ ಪ್ರೀತಿಸಿ ಮದ್ವೆ ಮಾಡ್ಕೊಂಡಿದ್ದು. ಅವನಿ, ನೀ ನನಗ್ ಬೇಕು, ಜೀವನ ಪೂರ್ತಿ ಬೇಕು. ನಿನ್ನ ಯಾವತ್ತೂ ದೂರ ಮಾಡ್ಕೊಳ್ಳಲ್ಲ. ನಮ್ಮ ಮಗಳು ನಮ್ಮ ಕಣ್ಮುಂದೆನೇ ಇದ್ದಾಳೆ, ಆ ಸಂತೋಷ ನನಗೆ ಸಾಕು. ನಮ್ಮ ಸಮಸ್ಯೆಗೆ ಕಾಲನೇ ಪರಿಹಾರ ಕೊಡುತ್ತೆ. ಅಲ್ಲಿವರೆಗೂ ಈ ನಿಜನ ಅಪ್ಪ ಅಮ್ಮನಿಗಾಗ್ಲಿ ಈ ಕಡೆ ಅಕ್ಷಯ್ಗಾಗ್ಲಿ ಹೇಳ್ಬೇಡ. ನಮ್ಮ ಸಮಸ್ಯೆಗೆ ಕಾಲನೇ ಪರಿಹಾರ ಕೊಡುವವರೆಗೂ ನಾವು ಕಾಯಲೇಬೇಕಾಗತ್ತೆ. ಏನಾಯ್ತ್ರಿ? ಯಾಕೆ ಗಾಬರಿ ಆಗಿದ್ದೀರಾ? ಕಾವೇರಿ ಅಕ್ಷಯನ ಹೊರಗಡೆ ಕಳಿಸೋದ್ರ ಹಿಂದೆ ಯಾರ್ದೋ ಕೈವಾಡ ಇದ್ದೇ ಇರತ್ತೆ ಅಂತ ಅವನಿ ಹೇಳಿ ಹೋದಾಗ್ನಿಂದ ಮನಸ್ಸಿಗೆ ಕಳವಳ ಆಗ್ತದೆ ಶಾಂತ. ಅಕ್ಷಯನ ಕರ್ಕೊಂಡು ಹೋಗಿರೋವಂಥ ವಿಕಾಸ್ ಕಲ್ಪನಾ ಎಂಥವ್ರೋ ನನಗೆ ಅರ್ಥ ಆಗ್ತಾ ಇಲ್ಲ. ಅವನಿ ಶ್ರೀಕರ್ ಬರ್ತಾ ಇದ್ದಾರೆ ಅಂದ್ರೆ ಅಕ್ಷಯ ಬಗ್ಗೆ ಏನೋ ಹೇಳೋಕೆ ಬರ್ತಾ ಇರ್ಬೇಕು. ಬನ್ನಿ. ಅಕ್ಷಯ ಹೇಗಿದ್ದಾಳೋ ಏನಾರು ಗೊತ್ತಾಯ್ತೇನಪ್ಪ? ನೀವ್ ಚಿಂತೆ ಮಾಡಬೇಡಿ, ಎಲ್ಲಾನು ವಿವರವಾಗಿ ಹೇಳ್ತೀವಿ. ಮೊದಲು ನೀವು ಕೂತ್ಕೊಳ್ಳಿ. ಬಾಮ್ಮ, ಕೂತ್ಕೊಳ್ಳಿ ಅಮ್ಮ. ನಿಮಗ್ ಪರಿಚಯ ಆದ ವಿಕಾಸ್ ಅನ್ನೋನು ಮಾಮೂಲಿ ಅವನಲ್ಲ, ತುಂಬಾ ಕೆಟ್ಟವನು. ಈ ಹಿಂದೆ ಅವನು ಎಷ್ಟೆಲ್ಲ ತಪ್ಪುಗಳನ್ನ ಮಾಡಿದ್ದ ಅಂತ ನಮಗ್ ಗೊತ್ತು. ಹಾಗೇನೆ ಇವಾಗ ಅಕ್ಷಯನ ಅಡ್ಡ ಇಟ್ಕೊಂಡು ಮತ್ತೆ ಕೆಟ್ಟದ್ ಮಾಡ್ತಿದ್ದ. ಏನ್ ಹೇಳ್ತಿದ್ಯಮ್ಮ? ಹೌದು ರೀ, ಅವನು ಅಕ್ಷಯನ ಭೈರವ ಅನ್ನೋ ಮಂತ್ರವಾದಿಗೆ ಒಪ್ಸಿದ್ದ. ದೇವ್ರೇ ಕಳ್ಸಿರೋ ಹಾಗೆ ಒಂದು ಗಿಳಿ ಬಂದು ನಮಗೆ ದಾರಿ ತೋರಿಸ್ತು. ಇವಾಗ ಅಕ್ಷಯ ಎಲ್ಲಿದ್ದಾಳಮ್ಮ? ಇವಾಗ ಅಕ್ಷಯ ಪರಿಸ್ಥಿತಿ ಏನಮ್ಮ? ಅಕ್ಷಯನ ಮಾತ್ರ ಸೇಫ್ ಆಗಿದ್ದಾಳೆ, ನೀವೇನು ಭಯ ಪಡಬೇಡಿ. ನೀವು ಸಿದ್ದೇಶ್ವರ ಸ್ವಾಮೀಜಿ ಹೇಳಿದ ಹಾಗೆ ಅಮ್ಮ ಅಂತ ಕರೆದ್ರೆ ಪ್ರಾಣಾಪಾಯ ಇದೆ. ಅದಕ್ಕೆ ಅಕ್ಷಯ್ ಹತ್ರ ನಾವೇ ತಂದೆ ತಾಯಿ ಅನ್ನೋ ವಿಷಯನ ಇನ್ನೂ ನಾವು ಹೇಳಿಲ್ಲ. ಸ್ವಲ್ಪ ದಿನ ಈ ನಿಜ ಯಾರಿಗೂ ಗೊತ್ತಾಗಬಾರ್ದು. ಅದಕ್ಕೆ ನೀವು ಕೂಡ ಹೇಳಬೇಡಿ. ನಾನು ನಿನ್ನ ಬಗ್ಗೆ ಯೋಚನೆ ಮಾಡೇ ಎಷ್ಟು ದಿನ ಹೇಳಿರಲಿಲ್ಲಮ್ಮ. ಇವಾಗ ಕೂಡ
ನಿಮ್ಮ ಅನುಮತಿ ಇಲ್ಲದೇನೆ ಯಾರ ಹತ್ರನೂ ಹೇಳಲ್ಲ. ಒಟ್ನಲ್ಲಿ ಅಮ್ಮನವ್ರ ದಯೆಯಿಂದ ಅಕ್ಷಯ ನಿಮ್ಮ ಹತ್ರನೇ ಬಂದಿದ್ದಕ್ಕೆ ನಮಗ್ ತುಂಬಾ ಸಂತೋಷ ಆಗ್ತಿದ್ಯಮ್ಮ. ಆ ಅಮ್ಮನವ್ರ ದಯೆಯಿಂದ ಬೇಗ ಆ ಗಂಡಾಂತರ ದೂರ ಆಗಬೇಕು ಅಂತ ಕೇಳ್ಕೊತಿದ್ದೀನಿ. ಹೆತ್ತ ಮಗಳು ಕಣ್ಣೆದುರಿಗೆ ಇದ್ರು ಅಮ್ಮ ಅಂತ ಕರೆಸ್ಕೊಳಕ್ಕಾಗದೆ ಇರೋದಕ್ಕೆ ಈ ಹೆತ್ತ ಕರಳು ವಿಲವಿಲ ಒದ್ದಾಡ್ತಾ ಇದೆ ನಾರಾಯಣರಾವ್ ಅವರೇ. ಅನ್ಯಾಯ ಮಾಡಿದೀವಿ ಅನ್ಸತ್ತೆ. ಅವ್ರಿಗೆ ನೋವಾಗೋ ಅಂತ ಯಾವುದೋ ತಪ್ಪು ಮಾಡಿದೀವಿ ಅನ್ಸತ್ತೆ. ಅದಕ್ಕೆ ನಮಗಿಂತ ಶಿಕ್ಷೆ ಆಗ್ತಾ ಇದೆ. ನಾನೇ ನಿಮ್ಮಮ್ಮ ಅಂತ ಎಲ್ಲಿ ಗೊತ್ತಾಗ್ಬಿಡತ್ತೋ ಅಂತ ಅನುಕ್ಷಣ ಭಯ ಆಗ್ತಾ ಇದೆ. ಪ್ರತಿ ಕ್ಷಣ ನೋವನ್ನು ಅನುಭವಿಸ್ತಾ ಇದ್ದೀನಿ. ನಿನ್ನ ಪರಿಸ್ಥಿತಿ ಹೃದಯ ವಿದ್ರಾವಕ್ಕಾಗಿದ್ಯಮ್ಮ. ಆದ್ರೆ ಏನು ಮಾಡೋದು, ಹಣೆ ಬರಹ ಅಂಥದ್ದು. ಹೊರೋನ್ ಮೇಲೆ ಭಾರ ಹೆಚ್ಚಾಗಿ ಬೀಳುತ್ತೆ, ಒಳ್ಳೆಯವ್ರ ಮೇಲೆ ಆರೋಪ ಹೆಚ್ಚಾಗಿ ಬರುತ್ತೆ ಅನ್ನೋ ಹಾಗೆ ನಿಮ್ಮ ಪರಿಸ್ಥಿತಿ ಕೂಡ ಹಾಗೇ ಇದೆಯಮ್ಮ. ಆದಷ್ಟು ಬೇಗ ನೀವು ತಾಯಿ ಮಗಳಿಗೆ ಶಾಶ್ವತವಾದ ಪರಿಹಾರ ಸಿಗಲಿ ಅಂತ ಆಶಿಸ್ತೀವಿ. ಅವನಿ, ಅಳ್ಬೇಡ. ಎಲ್ಲೋ ದೂರದಲ್ಲಿದ್ದ ಮಗಳನ್ನ ದೈವ ಕಣ್ಮುಂದೆ ತಗೊಂಡು ಬಂದಿದೆ. ಅಮ್ಮ ಅಂತ ಕರೆಯೋ ಥರ ಖಂಡಿತ ಮಾಡತ್ತೆ. ನಡಿ. ಮಗಳನ್ನ ದೂರ ಮಾಡ್ದೆ ಅಂತ ಕೋಪ ಬಂದಿತ್ತು. ಆದ್ರೆ ನನ್ನ ಮಗಳನ್ನ ನನ್ನ ಕಣ್ಮುಂದೆನೇ ಇಟ್ಟಿದ್ಯಾ. ದೇವಸ್ಥಾನದೊಳಗೆ ಕಾಲಿಡಲ್ಲ ಅಂತ ಶಪಥ ಮಾಡಿದ್ದೆ. ನನ್ನ ಮಗಳಿಗೋಸ್ಕರ ಮತ್ತೆ ದೇವಸ್ಥಾನದೊಳಗೆ ಬರೋ ಹಾಗೆ ಮಾಡಿದೆ. ನಿನ್ನ ಲೀಲೆಗಳು ಮಹಿಮೆಗಳು ಅಷ್ಟು ಬೇಗ ಅರ್ಥ ಆಗಲ್ಲ. ನಿನ್ನ ಬಗ್ಗೆ ತುಂಬ ತಪ್ಪಾಗಿ ಮಾತಾಡಿದೆ. ನನ್ನನ್ನು ಕ್ಷಮಿಸಮ್ಮ. ಪ್ರಾಣಾಪಾಯದಿಂದ ನನ್ನ ಪಾರ್ ಮಾಡು. ಅತ್ತೆ ಜಾತಕ ನನ್ನ ಮಗಳ ಜಾತಕ ಒಂದೇ. ನನ್ನ ಮಗಳನ್ನ ಈ ಮಂದಿರದೊಳಗೆ ಬರೋದಕ್ಕೆ ಬಿಡು. ಅಕ್ಷಯ, ಅಕ್ಷಯ, ಬರ್ತಿದ್ದೀನಿ ಮೇಡಮ್. ಏನ್ ಮೇಡಮ್? ಒಳಗಡೆ ಬಾಮ್ಮ. ಬಾಮ್ಮ. ಬೆಂಕಿ ಬರತ್ತೇನೋ ಮೇಡಮ್? ಇದಕ್ಕೂ ಮುಂಚೆ ನೀನು 2 ಸಲ ದೇವ್ರ ಮನೆ ಒಳಗೆ ಬಂದಿದ್ದೆ ಅಲ್ವಾ? ಜೊತೆಗೆ ಪೃಥ್ವಿರಾಜು ಅಣ್ಣನೂ ಹೇಳಿದ್ರಲ್ಲ. ನಿನಗೆ ಬರೋಕ್ಕಾಗತ್ತಮ್ಮ, ಆ ನಂಬಿಕೆ ನನಗಿದೆ. ಭಯ ಪಡ್ದೇನೆ ಒಳಗಡೆ ಬಾ. ನಿನ್ ಪ್ರಾಣಕ್ಕೆ ನನ್ನ ಪ್ರಾಣ ಅಡ್ಡ ಇಡ್ತೀನಿ. ಗುರುಗಳು ಹೇಳಿದ್ದು ಅಕ್ಷರಶಃ ಸತ್ಯ. ಇವತ್ತು ಒಳಗಡೆ ಬರೋಕಾಯ್ತು. ಮತ್ತೆ ಅವತ್ತು ದೊಡ್ಡಮ್ಮವರು ಹೇಳಿದಾಗ
ಒಳಗಡೆ ಯಾಕೆ ಬರಲಿಲ್ಲ? ಅದಕ್ಕೆ ಮುಂಚೆ 2 ಸರಿ ಒಳಗಡೆ ಬರೋಕ್ಕೂ ಆಗಿದ್ದು ನನಗೆ. ಅವತ್ತು ಮಾತ್ರ ಯಾಕೆ ಬರೋಕ್ಕಾಗ್ಲಿಲ್ವೋ ಆಮೇಲೆ ಗೊತ್ತಾಯ್ತು ಮೇಡಮ್. ಅಂಗಾಲ್ ತೋರ್ಸಮ್ಮ. ಈಗ ಅರ್ಥ ಆಯ್ತಮ್ಮ, ನೀನು ದೃಷ್ಟಿ ತೆಗೆದಿದ್ದ ನೀರನ್ನ ತುಳಿದಿದೀಯ. ಆ ವಿಷಯನ ತಾತ ಯಾರಿಗೂ ಹೇಳಬೇಡ ಅಂದ್ರು ಅಂತ ನಾನು ಹೇಳಲಿಲ್ಲ ಮೇಡಮ್. ಈ ದೇವ್ರ ಮನೆ ಒಳಗೆ ಕಾಲಿಡೋ ಅದೃಷ್ಟ ನನ್ನ ನಂತರ, ಅತ್ತೆ ನಂತರ ನಿನಗೆ ಇದೆಯಮ್ಮ. ನಮಸ್ಕಾರ ಮಾಡ್ಕೊ. ತಗೋ. ಹಾಲಲ್ಲಿ ಶ್ರೀಕರ್ ಸರ್ ಇರ್ತಾರೆ, ಹೋಗಿ ಆರತಿ ಕೊಡು. ಸರಿ ಮೇಡಮ್. ಹೋಗು. ಈ ಮಧ್ಯೆ ಬರೀ ತುಂಬಾ ಬೆಳಗ್ಗೆನೆ ಮುಹೂರ್ತ ಇಡ್ತಿದ್ದಾರೆ. ಫಂಕ್ಷನ್ ಮಾತ್ರ ತುಂಬಾ ಗ್ರ್ಯಾಂಡ್ ಆಗಿ ನಡೀತು. ಹಾ, ಆರತಿ ತಗೊಳ್ಳಿ ಸರ್. ದೊಡ್ಡಮ್ಮವ್ರೆ, ಸಮಯಕ್ಕೆ ಬಂದಿದ್ದೀರಾ, ನೀವು ಕೂಡ ಆರತಿ ತಗೊಳ್ಳಿ. ಅಮ್ಮ, ಏನ್ ಹಾಗೆ ನೋಡ್ತಿದೀಯಾ? ಅಕ್ಷಯ್ ಆರತಿ ತಗೋ ಅಂತಿದ್ದಾಳೆ, ತಗೋ. ಈ ಆರತಿ ತಟ್ಟೆ ದೇವ್ರ ಮನೇಲಿ ಇರುತ್ತಲ್ವಾ, ನಿನ್ ಹತ್ರ ಹೇಗ್ ಬಂತು? ನಿನಗೆ ದೇವ್ರ ಮನೆ ಒಳಗಡೆ ಹೋಗಕ್ಕಾಗಲ್ಲ ಅಲ್ವಾ? ಮತ್ತೆ ಹೊರಗಡೆ ಹೇಗ್ ಬಂತು? ಅಕ್ಷಯ ಖಂಡಿತವಾಗ್ಲೂ ದೇವ್ರ ಮನೆ ಒಳಗೆ ಹೋಗಿರ್ತಾಳೆ. ಇದಕ್ಕೂ ಮುಂಚೆ ಈ ವಿಷಯದ ಮೇಲೆ ದೊಡ್ಡ ರಾಧಾಂತಾನೆ ಆಗಿದೆ. ನೀನೇನು ಮಾತಾಡಬೇಡ, ನಿಂಗೆ ಕೈ ಮುಗಿತೀನಿ ತಂದೆ. ಕೇಳ್ತಿದ್ರೆ ಮಾತಾಡ್ತಿಲ್ಲ ಯಾಕೆ? ಅಕ್ಷಯ, ಭಯ ಪಡ್ಬೇಡ, ನಾನಿದ್ದೀನಿ ಅಲ್ವಾ. ಈ ಆರತಿನ ಹೇಗೆ ತಗೊಂಡು ಬಂದೆ ಅಂತ ಹೇಳ್ಬಿಡು. ಇದಕ್ಕೂ ಮುಂಚೆ ದೇವ್ರ ಮನೆ ಒಳಗೆ ಹೋಗಿದ್ಲು, ಆಮೇಲೆ ನಾವು ಟೆಸ್ಟ್ ಇಟ್ಟಾಗ ದೇವ್ರ ಮನೆ ಒಳಗೆ ಹೋಗಿರ್ಲಿಲ್ಲ. ಇವಾಗಂತೂ ಹೋಗಿರಲ್ಲ ಬಿಡು. ಈ ಆರತಿ ಪ್ಲೇಟು ನನ್ನ ಹತ್ರ ಹೇಗೆ ಬಂತು ಅಂದರೆ, ನಾನು ದೇವ್ರ ಮನೆ ಹೊರಗಡೆ ಇದ್ಲು, ನಾನೇ ಕೊಟ್ಟೆ ಅತ್ತೆ. ಹೌದು ಅತ್ತೆ, ನಾನೇ ಪೂಜೆ ಮಾಡಿ ಅಮ್ಮನವ್ರಿಗೆ ಆರತಿ ಮಾಡಿ ಬಾವಂಗ್ ಕೊಟ್ಟು ಬಾ ಅಂದೆ, ಅದಕ್ಕೆ ತಗೊಂಡು ಬಂದ್ಲು. ಅಷ್ಟೇ ಅಲ್ವಾ? ಅದಕ್ಕೆ ಅಕ್ಷಯ ಏನೋ ದೇವ್ರ ಮನೆ ಒಳಗೆ ಹೋದ ಹಾಗೆ ತುಂಬಾ ಬಿಲ್ಡಪ್ ಕೊಟ್ರಿ. ಅಕ್ಷಯಾಗೆ ಹೋಗೋ ಅಂತ ಅವಕಾಶ, ಅರ್ಹತೆ ಎರಡೂ ಇದೆ. ಆ ಎರಡು ಅಕ್ಷಯಾಗಿಲ್ಲ. ಏಯ್, ಮೊದಲು ನೀನು ಆ ಪ್ಲೇಟ್ನ ಕೆಳಗಡೆ ಇಡು. ಇನ್ನೊಂದು ಸಲ ಅಮ್ಮನವ್ರಿಗೆ ಸಂಬಂಧಪಟ್ಟ ಯಾವುದೇ ವಸ್ತುನು ನೀನ್ ಮುಟ್ಟಬಾರ್ದು. ಅವನಿ, ನೀನ್ ಕೂಡ ಕೊಡ್ಬೇಡ. ಅಮ್ಮನವರ ವಸ್ತುಗಳನ್ನ ನಾವು ಮುಟ್ಟುತ್ತಿದ್ದೀವತ್ತೆ, ತನ್ನ ವಸ್ತುಗಳನ್ನ ತಾನೇ ಮುಟ್ಟಬಾರ್ದು ಅಂತ ಹೇಳ್ತಿರೋ ಹಾಗಿದೆ.
ಏನಯ್ಯ ಹುಚ್ಚುಚ್ಚುನಂಗೆ ಮಾತಾಡ್ತಿದ್ಯಾ? ಅವಳ ವಸ್ತುಗಳು ಅಂದ್ರೆ ಯಾವುವು? ಏನ್ ಮಾತು ಅಂತ ಅದು? ಯಾವತ್ತೋ ಒಂದಿನ ಈ ಅಕ್ಷಯಂಗೆ ದೇವಸ್ಥಾನ ಕಟ್ಟೋ ಥರ ಇದೆಯಾ? ಸೋಷಿಯಲ್ ಮೀಡಿಯಾದಲ್ಲಿ ಈ ಅಕ್ಷಯನ್ನ ಬಾಲದೇವತೆ ಮಾಡೋ ಥರ ಇದೆಯಾ? ಪೃಥ್ವಿರಾಜ್ ಅವರ ಕೆಲಸ ಇಲ್ವಲ್ಲ ಕೃಷ್ಣ? ಯಾವುದೋ ಒಂದ್ ರೀತಿಯಲ್ಲಿ ಸಂಪಾದನೆ ಮಾಡ್ಬೇಕು ಅಂತ ಇಂಥ ಯೋಚನೆಗಳೆಲ್ಲ ಮಾಡ್ತಾರೆ. ಅಡ್ಡದಾರಿಲಿ ಸಂಪಾದಿಸ್ತಿದ್ದೀನಿ ಅಂತ ನೀವು ನನಗೆ ಹೇಳ್ತಿದ್ದೀರಾ? ಅದಕ್ಕಿಂತ ಆಶ್ಚರ್ಯ ಇನ್ನೊಂದಿರಲ್ಲ. ಈ ಸಮಯದಲ್ಲಿ ನಿಜ ಕೂಡ ನಿಷ್ಠುರವಾಗೇ ಇರುತ್ತೆ. ನೀನ್ ಸುಮ್ಮನೆ ಇರು. ಈ ಅಕ್ಷಯ ನಿಮ್ಮ ಹತ್ರ ಒಳ್ಳೆಯವಳು ಅನಿಸ್ಕೋಬೇಕಂತ ತುಂಬಾ ಕಷ್ಟಪಡ್ತಿದ್ದಾಳೆ ಅಜ್ಜಿ. ಅಕ್ಷಯ ಎಷ್ಟೇ ಪರ್ಫಾರ್ಮೆನ್ಸ್ ಮಾಡಿದ್ರು ಅತ್ತೆ ನಂಬಲ್ಲ ಬಿಡು ಶೌರ್ಯ. ಅವನಿ, ಇನ್ನೊಂದ್ಸಲ ಈ ಅಕ್ಷಯಗೆ ದೈವ ಕಾರ್ಯಕ್ಕೆ ಸಂಬಂಧಿಸಿದ ಯಾವ ಕೆಲಸನೂ ಒಪ್ಪಿಸ್ಬೇಡ. ಹಾಗೇನೆ ವಸ್ತುಗಳನ್ನು ಕೂಡ ಮುಟ್ಟೋದಕ್ಕೆ ಬಿಡಬೇಡ. ಅರ್ಥ ಆಯ್ತಾ? ಆರತಿ ತಟ್ಟೆ ತಗೊಂಡು ಹೋಗಿ ಒಳಗಡೆ ಇಡು. ಯಾರ್ಯಾರು ಎಲ್ಲೆಲ್ಲಿರ್ಬೇಕೋ ಅಲ್ಲಿದ್ರೇನೆ ಒಳ್ಳೇದು. ತುಂಬ ತಲೆ ಮೇಲೆ ಕೂರಿಸ್ಕೋಬೇಡಿ. ಹೇಗೆ ಅಮಾಯಕಿ ತರ ನೋಡ್ತಿದ್ದಾಳೆ ನೋಡಿ. ಪಾಪ ದಿನಾ ಬೈಸ್ಕೊತಿದ್ದಾಳೆ. ಅಕ್ಷಯ ಮನೆಗೆ ಬಂದು ಆನಂದವಾಗಿರ್ತಾಳೆ ಅನ್ಕೊಂಡ್ರೆ ಬೈಗುಳ ಕಷ್ಟಗಳು ತಪ್ಪಲಿಲ್ಲ. ಚಿಕ್ಕ ಹುಡುಗಿ ಅಂತ ಕೂಡ ನೋಡದೆ ಈ ನಡುವೆ ಅಮ್ಮ ಕೂಡ ತುಂಬಾ ಬೈತಿದ್ದಾಳೆ. ನೀವೇ ಅಲ್ವಾ ನಾನು ದೇವ್ರ ಮನೆಯೊಳಗೆ ಕರ್ಕೊಂಡು ಹೋಗಿದ್ದು? ಮತ್ತೆ ಯಾಕೆ ಸುಳ್ಳು ಹೇಳಿದ್ರಿ ಮೇಡಮ್? ಸ್ವಲ್ಪ ದಿನದವರೆಗೂ ನಾನೇನು ಹೇಳಿದ್ರೂ ನೀನು ಸರಿ ಅಂತಿರಬೇಕು. ನನ್ನನ್ನು ಕೇಳ್ದೇನೆ ನೀನು ಯಾವ ಕೆಲಸನೂ ಮಾಡಬೇಡ. ಅವ್ರ ಮಾತನ್ನ ನಿನ್ನ ತಲೆಗೆ ಹಾಕೋಬೇಡ. ಸರಿ ಮೇಡಮ್. ಅಕ್ಷಯ ದೇವ್ರ ಮನೆ ಒಳಗೆ ಬಂದ್ಲಾ? ಹೌದು ಬಾವ. ಅತ್ತೆ ಅಂತ ಜಾತಕದವಳಲ್ವಾ, ಅದಕ್ಕೆ ಪರೀಕ್ಷೆ ಮಾಡಿದೆ, ಬರೋಕಾಯ್ತು. ನಮ್ಮ ಮಗಳು ಅದೃಷ್ಟವಂತೆ. ಇವತ್ತು ಬೈದ್ರು, ಅವಮಾನ ಮಾಡಿದ್ರು, ಆಮೇಲೆ ಜೈಕಾರ ಹಾಕ್ತಾರೆ. ಮೊಮ್ಮಗಳು ಅಂತ ಗೊತ್ತಾದ ದಿನ ತಲೆ ಮೇಲೆ ಕೂರಿಸ್ಕೋತಾರೆ. ನಿನಗೆ ನಷ್ಟ ಆಗ್ದಿರೋ ಹಾಗೆ ಆ ದಿನ ಬೇಗ ಬರಬೇಕು. ಏನಾದ್ರೂ ಬಡ್ಸು ಅಂತೀಯ ಶೌರ್ಯ? ಏನ್ ಬೇಕಾಗಿಲ್ಲ. ನನ್ನ ಕಣ್ಣೋಟಕ್ಕೇನೆ ಭಯ ಪಡ್ಕೊಂಡ್ಲು, ಅಷ್ಟು ಮಾತ್ರ ಇರಬೇಕು. ಅವಳಿಗೆ ಅದೇ ಕರೆಕ್ಟ್ ಪ್ಲೇಸು.
ಶೌರ್ಯ ಏನೋ ಹೇಳಿರ್ತಾಳೆ, ಅದಕ್ಕೆ ಕೆಲಸದಳ ಹಾಗೆ ನೆಲದ ಮೇಲೆ ಕೂತ್ಕೊಂಡು ತಿಂತಿದ್ದಾಳೆ. ನಡಿ ಕೇಳೋಣ. ಅಕ್ಷಯ,